ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಫ್ರೆಂಡ್ಸ್, ನಾನು ಇವತ್ತೊಂದು ಸೆಲ್ಫಿ ಸ್ಟಿಕ್ ನ ತಗೊಂಡ್ ಬಂದಿದ್ದೀನಿ. ಫ್ರೆಂಡ್ಸ್, ಇದು ನಾನು ಬರೀ ಒಂದು 200 ರೂಪಾಯಿ ಕೊಟ್ಟು ತಗೊಂಡ್ ಬಂದಿದ್ದೀನಿ. ಇದರಿಂದ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂತ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯಾವ್ದಾದ್ರು ಅನ್ಬಾಕ್ಸಿಂಗ್ ವಿಡಿಯೋ ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಕಡಿಮೆ ಪ್ರೈಸ್ ಅಲ್ಲಿ ಯಾವ್ದಾರ ಪ್ರಾಡಕ್ಟ್ ಗಳು ಚೆನ್ನಾಗಿದೆ ಅದನ್ನ ರಿವ್ಯೂ ಮಾಡ್ತೀನಿ. ನೀವು ಕೂಡ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚು ಅಪ್ಡೇಟ್ಸ್ಬೇಕು ಅಂದ್ರೆ ಕಮೆಂಟ್ ಹಾಕಿ ಯಾವ ರೀತಿ ಅನ್ಬಾಕ್ಸಿಂಗ್ ಮಾಡಬೇಕು, ಯಾವ ಬೇರೆ ಪ್ರಾಡಕ್ಟ್ಗಳು ಏನಾದ್ರು ತೋರಿಸ್ಬೇಕು ಅಂದ್ರೆ ನಿಮ್ಗೋಸ್ಕರ ಪರ್ಚೇಸ್ ಮಾಡಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇದನ್ನ ನಾನು ಮೈಸೂರಿನಲ್ಲಿ ದಸರಕ್ಕೆ ಹೋದಾಗ ತಗೊಂಡಿದ್ದು. ಓಕೆನಾ ಗೈಸ್? ಯಾಕೆ ಅಂತಂದ್ರೆ ಆನ್ಲೈನಲ್ಲಿ ಬುಕ್ ಮಾಡಿ ಬರೋ ಟ್ಯಾಕ್ಸ್ ಎಲ್ಲ ನನ್ನ ಮೇಕೆ ಹಾಕ್ಬಿಟ್ಟು ಒಂದೇ ಸಲ ಲಾಭ ಹೊಡೆಕ್ ನೋಡ್ತಾರೆ ಅಂದ್ಬಿಟ್ಟು ತಗೊಂಡೆ. ಕಮ್ಮಿ ದುಡ್ಡು ಸಿಗ್ತಲ್ಲ ಅಂದ್ಬಿಟ್ಟು ಇದನ್ನ 600 ರೂಪಾಯಿ ಹೇಳ್ತಿದ್ದ. ನಾವು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇದನ್ನ 200 ರುಪೀಸ್ಗೆ ತಗೊಂಡು. ಬಟ್ ಇದ್ರ ಕ್ವಾಲಿಟಿಗೊಂದು ತುಂಬಾ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಫ್ರೆಂಡ್ಸ್, ಇದ್ರಲ್ಲಿರೋ ಒಂದು ಕ್ವಾಲಿಟಿನೂ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ರಫ್ ಯೂಸ್ ಮಾಡ್ತು ಅಂದ್ರೆ ಖಂಡಿತವಾಗ್ಲೂ ಕೂಡ ಇದು ಹೋಗುತ್ತೆ. ಫ್ರೆಂಡ್ಸ್, ಇದು ನನ್ನ ಮಾವನ್ ಕೊಟ್ಟಿದ್ದೆ, ನೋಡ್ತಾ ಇರ್ಬೋದು ನೀವು. ಸಿಂಪಲ್ ಆಗಿ ಸ್ವಲ್ಪ ರಫ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಮೊಬೈಲ್ ಸಿಕ್ಸ್ಬಿಟ್ಟು ಸ್ವಲ್ಪ ಅಲ್ಲಾಡ್ಸಿದ್ದಾರೆ. ಇವಾಗ ಆಲ್ರೆಡಿ ಇದು ತಿರುಗ್ತಾ ಇದೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಪಟ್ ಅಂತ ಕೂತ್ಕೊಳ್ಳುತ್ತೆ. ಇದು ಪರವಾಗಿಲ್ಲ, ಒಂದು ರೇಂಜ್ಗೆ ಚೆನ್ನಾಗಿದೆ. ಕಡಿಮೆ ದುಡ್ಡಿಗೆ ತಗೊಂಡವರು ಸಿಂಪಲ್ ಆಗಿ ಯೂಸ್ ಮಾಡ್ಬೇಕಾದ್ರೆ ರಫ್ ಯೂಸ್ ಮಾಡಿದ್ರು ಅಂದ್ರೆ ಖಂಡಿತ ಕೂಡ ಇದು ಹೋಗುತ್ತೆ. ಮತ್ತೆ ನಿಮ್ಗೆ ಸೆಲ್ಫಿ ಸ್ಟಿಕ್ ಮಿನಿಮಮ್ ಅಂದ್ರು ನೋಡ್ತಾ ಇರ್ಬೋದು ಒಂದು ಅರ್ಧ ಮಾರು ಬರುತ್ತೆ, ಜಾಸ್ತಿ ಇಲ್ಲ. ನೋಡ್ತಾ ಇರ್ಬೋದು ನೀವು, ಒಂದು ಅರ್ಧ ಮಾರು ಬರುತ್ತೆ ಅಷ್ಟೇ. ಇದೊಂದು ತುಂಬಾ ಚೆನ್ನಾಗಿದೆ. ಇನ್ನೊಂದು ವೈಟ್ ಸ್ಟಿಕ್ ಇತ್ತು, ಅದೊಂದು ತುಂಬಾ ಹೆವಿ ಬರೋದು, ಮುಕ್ಕಾಲು ಮಾರೇ ಬರೋದು. ಬಟ್ ಇದು ಸಿಂಪಲ್ ಆಗಿದೆ, ಒಂದು ಅರ್ಧ ಮಾರು ಬರುತ್ತೆ, ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬ್ಲೂಟೂತ್ ಸಿಗುತ್ತೆ. ಓಕೆನಾ ಗೈಸ್? ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ನಿಮ್ಗೆ ಬ್ಲೂಟೂತ್ ಆನ್ ಆಗ್ತಾ ಬರುತ್ತೆ. ಫ್ರೆಂಡ್ಸ್, ಸೆಲ್ಲು ಕೂಡ ಹೊಂಟೋಗಿದೆ ಇದರದು. ಇಲ್ಲ, ಆನ್ ಆಗ್ತಿತ್ತು, ಪರವಾಗಿಲ್ಲ, ಇಲ್ಲಿ ನೋಡ್ಕೊಳ್ತೀನಿ. ಆಮೇಲೆ ನಿಮಗೆ ಬ್ಲೂಟೂತ್ ಕೂಡ ಸಿಗುತ್ತೆ. ಇದನ್ನ ನೀವು ಮೊಬೈಲ್ಗೆ ಬ್ಲೂಟೂತ್ ಅನ್ನ ಕನೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡಿದ್ರೆ ಸಾಕು, ಮೊಬೈಲ್ ನಲ್ಲಿ ಕ್ಲಿಕ್ ಆಗ್ತಾ ಹೋಗುತ್ತೆ ಫೋಟೋಸ್ಗಳು, ವಿಡಿಯೋಸ್ಗಳು. ಓಕೆನಾ ಗೈಸ್? ಇದನ್ನ ಸಿಗಿಸ್ಕೊಳ್ಳೋದಕ್ಕೆ ಒಂದು ಜಾಗ ಬೇರೆ ಕೊಟ್ಟವ್ರು, ಇದಕ್ಕೆ ಸಿಗಿಸ್ಬಿಟ್ಟು ಮಡಿಕೊಳ್ಳೋದು ಅಷ್ಟೇ. ಫ್ರೆಂಡ್ಸ್, ಇದನ್ನ ನಾನು ಏನಕ್ಕೆ ತಗೊಂಡೆ ಅಂದ್ರೆ, ಮೇನ್ ಆಗಿ ನಾನು ಕುತ್ಕೊಂಡು ಎಲ್ಲರೂ ವಿಡಿಯೋಸ್ಗಳನ್ನ ಮಾಡ್ತಿರ್ಬೇಕಾದ್ರೆ ಇದು ಸೆಲ್ಫಿ ಸ್ಟಿಕ್, ಅದು ಒಂದು ಟ್ರೈಪಾಡ್ ಕೂಡ ವರ್ಕ್ ಆಗುತ್ತೆ. ನೋಡ್ತಾ ಇರ್ಬೋದು, ಹೀಗಿದೆ ಅಂತ ಅಂದ್ರೆ ಇದನ್ನ ಓಪನ್ ಮಾಡ್ಕೊಂಡು ಈ ರೀತಿ ಸಿಂಪಲ್ ಆಗಿ ಕೂಡ ಇದನ್ನ ವರ್ಕ್ ಮಾಡ್ಕೋಬಹುದು. ಓಕೆನಾ ಗೈಸ್? ಇದೇ ರೀತಿ ಸ್ಟ್ಯಾಂಡ್ ನ ಮಡಿಕೊಂಡು ನೀವು ಮೊಬೈಲ್ನ ಇಲ್ಲಿಗೆ ಮಡಿಕೊಂಡು ವಿಡಿಯೋಸ್ಗಳನ್ನ ಫೋಟೋಶೂಟ್ನ ಮಾಡ್ಕೋಬಹುದು. ಇದೊಂದು ಇದಕ್ಕೋಸ್ಕರನೇ ತಗೊಂಡಿದ್ದು ನಾನು. ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ, ರಫ್ ಯೂಸ್ಗೆ ಆಗುತ್ತೆ ಅಂತ ನಾನು. ಓಕೆನಾ? ಮತ್ತೆ ಮೊಬೈಲ್ನ ಹೇಗೆ ಸಿಗಿಸ್ಕೊಳ್ಳೋದು ಅಂತ ಹೇಳಿದ್ರೆ, ಇಲ್ಲಿ 2 ಕ್ಯಾಪ್ಗಳಿರುತ್ತೆ, ಈ ರೀತಿ ಕ್ಲೋಸ್ ಆಗಿರುತ್ತೆ. ಇದನ್ನ ಕ್ಲಿಕ್ ಮಾಡಿ ನೀವು ಓಪನ್ ಕೂಡ ಮಾಡ್ಕೋಬಹುದು. ಓಕೆನಾ ಗೈಸ್? ಮತ್ತೆ ಇದನ್ನ ಯಾವ ರೀತಿಯಾಗಿ ಬೇಕಾದ್ರೂ ಎಕ್ಸ್ಪೆಂಡಬಲ್ ಮಾಡ್ಕೋಬಹುದು. ಇಲ್ಲಿ ನಟ್ ಇದೆ, ಇದನ್ನ ಕ್ಲಿಕ್ ಇದನ್ನ ಲೂಸ್ ಮಾಡ್ಕೊಂಡ್ರೆ ನಿಮಗೆ ಎಕ್ಸ್ಪೆಂಡಬಲ್ ಮಾಡ್ಕೋಬಹುದು. ಓಕೆನಾ ಗೈಸ್? ಒಂದು ಸ್ವಲ್ಪ ಟೈಟ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ರೀತಿ ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡಿ ನಿಲ್ಸ್ಕೋಬಹುದು. ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ, ಒಂದು ರೇಂಜ್ಗೆ ಅದು ಓಕೆ ಅನ್ಕೊಳ್ತೀನಿ. ಸಿಂಗಲ್ ಫ್ಯಾಮಿಲಿ 4 ಜನ 5 ಜನ ಹೋದಾಗ ಮೇಂಟೈನ್ ಆಗುತ್ತೆ, ಪರವಾಗಿಲ್ಲ. ನೀವು ಆರಾಮಾಗಿ ವಿಡಿಯೋಸ್ಗಳನ್ನ ಮಾಡ್ಕೊ ಬರ್ಬೋದು. ಇದನ್ನ ತಗೊಂಡು ನಾನು ಮೈಸೂರು ಫ್ಲವರ್ ಶೋನಲ್ಲಿ ತುಂಬಾ ಸುತ್ತಾಡ್ಕೊಂಡು ಆರಾಮಾಗಿ ವಿಡಿಯೋ ಮಾಡ್ಕೊ ಬಂದಿದ್ದೀನಿ. ಅವತ್ತೇ ಪರವಾಗಿಲ್ಲ, ಚೆನ್ನಾಗಿತ್ತು. ಓಕೆನಾ ಫ್ರೆಂಡ್ಸ್? ಇದಕ್ಕಿಂತ ಇನ್ನೂ ಒಂದು 300 ನಾನು ಜಾಸ್ತಿ ಕೊಡ್ತೇನೆ, ಇನ್ನೂ ಚೆನ್ನಾಗಿರೋದು ಒಂದು ಸೆಲ್ಫಿ ಸ್ಟಿಕ್ ಬರುತ್ತೆ. ಕಡಿಮೆ ದುಡ್ಡಿಗೆ ತಗೊಳ್ತೀನಿ ಅಂದ್ರೆ ಇದು ಓಕೆ, ಪರವಾಗಿಲ್ಲ. ಒಂದು ಇದಕ್ಕೆ 100ಗೆ ಒಂದು 40% ಕೊಡ್ಬೋದು. ಓಕೆನಾ ಫ್ರೆಂಡ್ಸ್? ಅಷ್ಟು ಒಂದು ಒಳ್ಳೆ ಕ್ವಾಲಿಟಿಲಿ ಇಲ್ಲ, ಯಾಕಂದ್ರೆ ಸೆಲ್ಗಳು ಹೊಂಟೋಗುತ್ತೆ, ಬೀಳಿಸಿದ್ರೆ ಸಾಕು ಇದು ಹೊಂಟೋಗ್ಬಿಡುತ್ತೆ ಒಂದೊಂದ್ಸಲ. ಅದಕ್ಕಾಗಿ ನಿಮಗೆ ಇಷ್ಟ ಬಿಟ್ಟಿದ್ದು. ಓಕೆನಾ ಫ್ರೆಂಡ್ಸ್? ಇದೊಂದು ಕಡಿಮೆ ಪ್ರೈಸ್ಗೆ ಪರವಾಗಿಲ್ಲ, ನೀಟಾಗಿ ಯೂಸ್ ಮಾಡ್ತೀನಿ ಅಂದರೆ ಸ್ಮೂತಾಗಿ ವರ್ಕ್ ಮಾಡ್ಬೋದು. ರಫ್ ಯೂಸ್ಗಂತೂ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಬಿಗಿ ಬಜೆಟ್ನ ಯೂಸ್ ಮಾಡಿಕೊಂಡು ತಗೊಳ್ಬೋದು. ಓಕೆನಾ ಫ್ರೆಂಡ್ಸ್? ಫಸ್ಟ್ ಟೈಮ್ ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಇಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗುತ್ತಾ ಅಂತ ತಿಳ್ಕೊಂಡಿದ್ದೀನಿ. ಪರವಾಗಿಲ್ಲ, ಒಂದು ರೇಂಜ್ಗೆ ತಗೊಳ್ಬೋದು. ಓಕೆನಾ ಫ್ರೆಂಡ್ಸ್? ಇದೊಂದು ಚೆನ್ನಾಗಿದೆ, ನನಗೆ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಯೂಸ್ ಆಗ್ಬೋದು, ತಗೊಳ್ಳಿ ಫ್ರೆಂಡ್ಸ್. ಓಕೆನಾ? ತಗೊಳ್ಳಿ, ನಿಮ್ಗೆ ಅಷ್ಟೊಂದು ಬಲವಂತ ಮಾಡೋದಿಲ್ಲ. ಹೇಳಿದ್ನಲ್ಲ, ಇರೋ ಫ್ಯಾಕ್ಟ್ ಹೇಳಿದ್ದೀನಿ, ನೋಡಿ ಯೋಚನೆ ಮಾಡಿ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಫ್ರೆಂಡ್ಸ್, ನಾನೊಂದು ಟೆಕ್ ಇನ್ ಕನ್ನಡ ಪರಮ ಭಕ್ತ, ಅದಕ್ಕಾಗಿ ಅವರ ಒಂದು ಸ್ಟೈಲಲ್ಲಿ ಮಾಡೋದಂತ ಹೋದೆ. ಪರವಾಗಿಲ್ಲ, ನಾನು ಸ್ಟೈಲಲ್ಲಿ ನಾನು ಟ್ರೈ ಮಾಡಿದ್ದೀನಿ ಅನ್ಬಾಕ್ಸಿಂಗ್ಗೆ. ಓಕೆನಾ ಫ್ರೆಂಡ್ಸ್? ಲವ್ ಯು ಆಲ್, ಟೇಕ್ ಕೇರ್, ಬೈ.